ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು, ಎಲ್ಲಿಗೆ ಹೊರಟಿದ್ದಾರೆ ಇವರು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ನಾವು ಮನೆಯವರೆಲ್ಲರೂ ಕೂಡ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಕೂಡ ಅಷ್ಟೇ ತುಂಬಾ ಫೇಮಸ್ ಆಗಿರೋಂಥ ದೇವಸ್ಥಾನ, ನಾಗರ ನವಿಲೆ ಅಂತ ಹೇಳಿ, ತಿಪ್ಟೂರಿಂದ ಸ್ವಲ್ಪ ದೂರದಲ್ಲಿದೆ. ಸೊ ಇಲ್ಲಿಗೆ ನಾವು ಮದುವೆಗೆ ಮುಂಚೆ ಬಂದಿದ್ದಂಥದ್ದು. ನನಗೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾಗ, ಸೊ ಅದಾದಮೇಲೆ ಮದುವೆ ಆದಮೇಲೆ ಕೂಡ ಅಷ್ಟೇ ಮಕ್ಕಳಾಗಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು. ಆವಾಗ ಕೂಡ ಸೇಮ್ ಆಶ್ಲೇಷ ಬಲಿ ಪೂಜೆನೇ ಮಾಡಿಸಿದ್ವಿ. ತುಂಬಾ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಕೂಡ ಬಂದು ತಿಂಡಿನ ತೊಗೊಂಡು ಬಂದಿದ್ವಿ. ಅಂದರೆ ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟು ಬೇಗ ಬಂದಿದ್ವಿ. ಏನಕ್ಕಂದರೆ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾವು. ಸೊ ಟೈಮ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ಬಾಕ್ಸ್ಗೆ ಹಾಕೊಂಬಂದು ಇಲ್ಲೇ ತಿಂಡಿನ ತಿಂದು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೋಮವಾರ ಒಂದು ದಿನ ಆಶ್ಲೇಷ ಬಲಿ ಪೂಜೆ ಇಲ್ಲಿ ಇರೋದಿಲ್ಲ. ಯಾರಾದರೂ ಹೋಗೋ ಅಂಥವ್ರಿದ್ದರೆ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಖುಷಿ ನೋಡಿ ಎಷ್ಟು ಆರಾಮಾಗಿ ಇದ್ದಾಳೆ ಅಂತ ಹೇಳಿ. ಅವಳು ಯಾರ ಹತ್ರ ಕೂಡ ಹೋಗೋದಿಲ್ಲ ನನ್ನ ಬಿಟ್ಟು. ಸೊ ಇವಾಗ ಸ್ವಲ್ಪ ಜನ ಇರೋ ಕಡೆ ಬಂದಿರೋದ್ರಿಂದ ನಮ್ಮ ಅಮ್ಮನ ಹತ್ರ ಹೋಗ್ತಾ ಇದ್ದಾಳೆ. ಇಲ್ಲಿನೇ ದೇವಸ್ಥಾನದ ಮುಂದೆನೇ ಬಾವಿ ಇದೆ, ಅದರಲ್ಲಿನೇ ನೀರು ತೆಗೆದು ನೀರು ಹಾಕ್ತಾರೆ. ನೀರು ಹಾಕಿಸ್ಕೊಳ್ಳೋ ಅಂಥವ್ರು ಯಾರಾದರೂ ಹರಕೆ ಮಾಡ್ಕೊಂಡಿರೋವಂಥವ್ರು ಹಾಕಿಸ್ಕೊಳ್ಬೋದು. ಒಂದು 20 ರೂಪಾಯಿ ಏನೋ ತಗೊಳ್ತಾರೆ ಅದಕ್ಕೆ. ನಾನು ಪ್ರಯಾಣಿಸ್ಗೆ ನೀರು ಹಾಕ್ಸೋ ಅಂಥದ್ದು ಇರಲಿಲ್ಲ. ಇಷ್ಟು ದೂರ ಬಂದಿದ್ದೀವಿ, ಮತ್ತೆ ಯಾವತ್ತು ಬರ್ತೀವೋ ಇಲ್ವೋ, ಅವನಿಗೋಸ್ಕರ ಎಷ್ಟೊಂದು ಹರಕೆ ಮಾಡ್ಕೊಂಡಿದ್ದೀವಿ ಇಲ್ಲೇ. ಸೊ ನೀರು ಹಾಕ್ಸ್ಬಿಡು, ಅವನಿಗೆ ಡ್ರೆಸ್ ಕೂಡ ತಂದಿರಲಿಲ್ಲ. ಯಾವುದೋ ಒಂದು ಎಕ್ಸ್ಟ್ರಾ ಏನಾದರೂ ಬಟ್ಟೆ ಹಾಳಾದರೆ ಅಂತ ಹೇಳಿ ತಂದಿದ್ದೆ. ಸೊ ಅದೇ ಆಗುತ್ತೆ ಬಿಡು ಅಂತ ಹೇಳಿ ನೀರು ಹಾಕ್ಸು ಅಂತ ಹೇಳಿದ್ರು. ಅವನಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ತಣ್ಣೀರು ಸಿಕ್ಕಾಪಟ್ಟೆ ಐಸ್ ವಾಟರ್ ಥರ ಕೊರಿತಾ ಇದ್ದು ಅವು. ಅವನ್ನ ಹಂಗೂ ಸ್ವಲ್ಪ ಕೂರಿಸ್ಕೊಂಡು ನಾನೇ ತಲೆ ಮೇಲೆ ಹಾಕಿಸ್ಕೊಳ್ತಾ ಇದ್ದೆ. ಆದರೂ ಕೂಡ ಅವ್ನು ಕೂತ್ಕೊತಾನೆ ಇರಲಿಲ್ಲ. ಹೆಂಗೋ ಮಾಡಿ 3 ಸಲ ನೀರು ಹಾಕ್ಸಿದ್ವಿ. ಅದಾದಮೇಲೆ ದೇವಸ್ಥಾನದ ಪ್ರದಕ್ಷಿಣೆನ ಮಾಡಬೇಕಾಗುತ್ತೆ 3 ಸುತ್ತು. ಅಲ್ಲಿನೇ ಊದ್ಗಡ್ಡಿಗಳನ್ನ ಇಟ್ಟಿರ್ತಾರೆ. ನೀವು ದೇವರಿಗೆ ಅದನ್ನು ಹಚ್ಚಿ, ಊದ್ಗಡ್ಡಿ ಅಥವಾ ಕರ್ಪೂರವನ್ನು ಹಚ್ಚಿ ಅಲ್ಲಿಂದ ಊದ್ಗಡ್ಡಿ ಹಿಡ್ಕೊಂಡು ದೇವಸ್ಥಾನದ ಸುತ್ತ ಎಡಗಡೆಯಿಂದ ಬಲಗಡೆಗೆ 3 ಸಲ ಪ್ರದಕ್ಷಿಣೆನ ಹಾಕ್ಬೋದು. ಕೆಲವೊಂದಷ್ಟು ಜನ ಇಲ್ಲಿ ಉರುಳು ಸೇವೆನ ಕೂಡ ಮಾಡ್ತಾರೆ. ಅವರವರ ಹರಕೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಡ್ಕೊಳ್ತಾರೆ. ಇಲ್ಲಿನೇ ಒಂದು ಏನು ನೀರು ಹಾಕಿಸ್ಕೊಂಡಿರೋವಂಥವ್ರು ಬಟ್ಟೆ ಬದಲಾಯಿಸೋದಕ್ಕೆ ಅಂತ ಹೇಳಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿನೇ ಒಂದು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ರೂಮ್ಗಳನ್ನು ಮಾಡಿದ್ದಾರೆ ಸಪ್ರೇಟಾಗಿಯೇ. ಗಂಡಸರಿಗೆ ಬೇರೆ, ಹಾಗೆ ಹೆಣ್ಮಕ್ಳಿಗೆ ಬೇರೆ ಅಂತ ಹೇಳಿ ಕೆಲವೊಂದಷ್ಟು ರೂಮ್ಗಳನ್ನ ಮಾಡಿದ್ದಾರೆ. ಕ್ಲೀನಾಗಿ ಕೂಡ ಮೇಂಟೈನ್ ಮಾಡ್ತಿದ್ರು. ಅಲ್ಲಿ ಏನು ಕೂಡ ಗಲೀಜು ಆ ರೀತಿಯಾಗಿ ಇರಲಿಲ್ಲ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಸುತ್ತ ದೇವಸ್ಥಾನದ ಸುತ್ತ ನಾಗರ ಒಂದು ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ಇವಾಗ ನಿಲ್ಲಿಸಿದಾರಂತೆ. ಸೊ ಅದೆಷ್ಟು ಕವರ್ ಆಗಿದೆ ಅಂದರೆ ಇಡೀ ದೇವಸ್ಥಾನದ ಸುತ್ತ ಪೂರ್ತಿಯಾಗಿ ಒಂದು ನಾಗರ ಒಂದು ಕಲ್ಲುಗಳನ್ನ ಇಟ್ಟು ಹರಕೆ ಮಾಡ್ಕೊಂಡಿದ್ದಂಥವ್ರು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜಾಗನೇ ಇಲ್ಲದಂತಾಗಿದೆ. ಸೊ ಹಾಗಾಗಿ ಇವಾಗ ಒಂದು ನಾಗರ ಕಲ್ಲುಗಳ ಪ್ರತಿಷ್ಠಾಪನೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಸೊ ಇದು ಮೊದಲ ದೇವಸ್ಥಾನ, ನಾಗಲಿಂಗೇಶ್ವರ ದೇವಸ್ಥಾನ. ನೋಡಿ ಈ ಕಡೆ ಲೆಫ್ಟ್ ಸೈಡ್ನಲ್ಲಿ ಒಂದು ದೇವರು ಉಂಟು. ಸೊ ಸೆಂಟರಲ್ಲಿ ಕೂಡ ಒಂದು ದೇವರು, ಹಾಗೆ ಗಣೇಶ ಮೂರ್ತಿ ಆ ರೀತಿಯಾಗಿ ಇದೆ. ಇದರ ಪಕ್ಕದಲ್ಲಿನೇ ಇನ್ನೊಂದು ದೇವಸ್ಥಾನ ಇದೆ. 2 ದೇವಸ್ಥಾನಗಳು. ಪಾರ್ವತಮ್ಮ ದೇವಸ್ಥಾನ ಇದು ಎರಡನೆಯದು. ಇದು ಒಂದು ದೇವರ ಒಂದು ಏನಿದೆ ಆ ವಸ್ತುಗಳು, ಕಿರೀಟ ಆಗಿರ್ಬೋದು, ಅದನ್ನೆಲ್ಲ ತೊಳೆದು ಅಲ್ಲಿ ಇಟ್ಟಿದ್ರು. ಅದರ ಎದುರುಗಡೆನಲ್ಲಿ ನವಗ್ರಹಗಳು ಕೂಡ ಇದೆ, ನವಗ್ರಹದ ದೇವಸ್ಥಾನ. ನಾವು ಅಲ್ಲಿ ಪ್ರದಕ್ಷಿಣೆನ ಹಾಕ್ತಾ ಇದ್ವಿ. 9 ಸುತ್ತು ಪ್ರದಕ್ಷಿಣೆನ ಹಾಕಬೇಕು ಅಂತ ಹೇಳ್ತಾರೆ. 1 ಸುತ್ತು ಅಥವಾ 3 ಸುತ್ತಿಗೆ ನಿಲ್ಲಿಸಬಾರ್ದು ಅಂತ ಹೇಳಿ. ಸೊ 9 ಸುತ್ತು ಪ್ರದಕ್ಷಿಣೆ ಹಾಕಿ ಎಲ್ಲ ಪೂಜೆ ಎಲ್ಲ ಮುಗಿಯಿತು. ಕೆಲವರು ಪ್ರಸಾದವನ್ನು ಮಾಡಿಸೋ ಅಂಥವ್ರು ಅಲ್ಲಿ ಮಾಡಿಸ್ತಾ ಇರ್ತಾರೆ, ಫಲಹಾರ ಕೊಡುವಂಥವ್ರು. ಸೊ ಅದನ್ನೆಲ್ಲ ನಾವು ಕೂಡ ತೊಗೊಂಡು ಬಂದ್ವಿ. ಇಲ್ಲಿ ಪಕ್ಕದಲ್ಲಿನೇ, ದೇವಸ್ಥಾನದ ಪಕ್ಕದಲ್ಲಿನೇ ಕೆರೆ ಇರೋವಂಥದ್ದು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಕೆರೆ ತುಂಬ ತಾವರೆ ಹೂಗಳು ಅರಳಿ ನಿಂತಿರ್ತವೆ. ಒಂದು ವಾಟರ್ ಲಿಲ್ಲಿ ಅಂತಾರಲ್ಲ, ಆ ಹೂವಲ್ಲ, ಕಮಲದ ಹೂವು, ಲೋಟಸ್ಸೇನೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲ ಚೆನ್ನಾಗಿ ಜಾಗ ಇದೆ. ಸೊ ನಾನು ಖುಷಿನ ಎತ್ಕೊಂಡು ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಪ್ರಿಯಾಂಶ್ ನನ್ನ ಹತ್ರ ಬರ್ತಾ ಇರಲಿಲ್ಲ, ಅವನು ಅವ್ರ ಅಪ್ಪನ ಜೊತೆಯಲ್ಲಿ ಕೂತ್ಕೊಂಡಿದ್ದ. ಅವರ ಅಮ್ಮಮ್ಮ ನೋಡಿ ಎತ್ಕೊಂಡಿದ್ದಾರೆ ಅವಳನ್ನು.
ಸೊ ಅವಳು ಕೂಡ ಖುಷಿಯಾಗಿದ್ಲು. ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು, ಮಳೆ ಕೂಡ ಸಣ್ಣದಾಗಿ ಸ್ಟಾರ್ಟ್ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಕಳಿಬೋದು. ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತಾದರೂ ವರ್ಷಕ್ಕೆ ಒಂದು ಸಲ ಹೋಗೋವಂಥವ್ರು ನೋಡಿ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಬಾತುಕೋಳಿಗಳೆಲ್ಲ ಇದ್ದು ಪ್ರೇಯಾಂಶ್ ಅದನ್ನು ನೋಡ್ಕೊಂಡು ಕೂತಿದ್ದ. ಎಷ್ಟು ಕರೆದ್ರೂ ಕೂಡ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಬಿಡು ಅಂತ ನನ್ನ ಹಸ್ಬೆಂಡ್ ಹಾಗೆ ಕೂತಿದ್ರು, ಅವನು ನೋಡ್ತಾ ಕೂತಿದ್ದಕ್ಕೆ. ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿನೇ ಒಂದು ಪುಟ್ಟದಾಗಿ ಪಾರ್ಕ್ ಇದೆ. ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕದಾಗಿ ಪಾರ್ಕ್ ಇರೋವಂಥದ್ದು. ಸೊ ಅಲ್ಲಿ ಮಳೆ ಬಂದು ಸ್ವಲ್ಪ ಕೆಸರಾಗ್ಬಿಟ್ಟಿತ್ತು, ಕೂತ್ಕೊಳ್ಳೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಲ್ಲಿ ಓಡಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ಅದರಲ್ಲಿನೇ ನೋಡಿ ಒಂದು ಚಿಕ್ಕ ಪಾಂಡ್ ಇದೆ. ಹಾಗೆಯೇ ಅಲ್ಲಿ ನವಿಲು ಮತ್ತು ನಾಗರ ಹಾವು ಎರಡನ್ನು, ನಾಗರ ನವಿಲೆ ಅನ್ನೋ ಹೆಸರಿಗೆ ತಕ್ಕಂತೆ ಆ ಒಂದು ಎಡೆ ಎತ್ತಿರೋ ನಾಗರ ಹಾವಿನ ಎದುರಿಗೆ ನವಿಲಿನ ಒಂದು ಇದನ್ನು ಕಟ್ಟಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಅವನು ಹೋಗಿ ನಿಂತ್ಕೊಳ್ತಾನೆ ಇರಲಿಲ್ಲ. ಏನಕ್ಕೆ ಅಂದರೆ ಅವನಿಗೆ ನವಿಲು ಅಂದರೆ ತುಂಬ ಭಯ. ನವಿಲು ಬರುತ್ತೆ ಕಚ್ಚುತ್ತೆ ಅಂತೇಳಿ ಮನೆ ಹತ್ರ ನವಿಲೆಲ್ಲ ಬಂದಾಗ ಎದುರಿಸಿ ಅದು ಕಚ್ಚೋದಿಲ್ಲ, ಅದು ಈ ರೀತಿಯಾಗಿರೋವಂಥ ವಿಗ್ರಹ, ಅದು ಏನೂ ಮಾಡೋದಿಲ್ಲ, ಟಚ್ ಮಾಡು ಅಂತ ಎಲ್ಲ ಇಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಹೆದರ್ಕೊಂಡು ವಾಪಸ್ ಬಂದ. ಅಲ್ಲಿ ಮಕ್ಕಳಿಗೆ ಅಂತ ಹೇಳಿ ಈ ರೀತಿಯಾಗಿ ಜಾರೋ ಬಂಡಿ, ಜೋಕಾಲಿ ಎಲ್ಲದು ಕೂಡ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಸೊ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ನಾವು ಏನು ಹಣ್ಣುಕಾಯಿ ಎಲ್ಲ ತೊಗೊಂಡು ಬಂದಿದ್ವಿ ಅಮ್ಮ. ಸೊ ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನಾನು ಖುಷಿನ ಎತ್ಕೊಂಡು ನನ್ನ ವೇಲಲ್ಲೇ ಅವಳನ್ನ ಕವರ್ ಮಾಡ್ಕೊಂಡಿದ್ದೆ. ಅವಳಿಗೆ ಹ್ಯಾಟ್ ಕೂಡ ತಂದಿರಲಿಲ್ಲ ಯಾವುದೂ, ಮತ್ತು ಅಂಬ್ರೆಲ್ಲ ಕೂಡ ತೊಗೊಂಡು ಬಂದಿರಲಿಲ್ಲ, ಮರೆತು ಬಂದುಬಿಟ್ಟಿದ್ವಿ. ಹಾಗೆಯೇ ಇಲ್ಲಿ ಹರಕೆ ಮಾಡ್ಕೊಂಡಿದ್ವಿ, ದಾಸೋಹಕ್ಕೆ ಏನಾದರೂ ಕೊಡ್ತೀವಿ ಅಂತ ಹೇಳಿ. ಸೊ ಅದಕ್ಕೆ ಒಂದು ಕುಂಬಳಕಾಯಿ, ಉಪ್ಪು ಮತ್ತು ಒಂದು ಪ್ಯಾಕೆಟ್ ಅಕ್ಕಿಯನ್ನು ತೊಗೊಂಡೋಗಿ ಕೊಡ್ತಾಯಿದ್ದಾರೆ ನೋಡಿ. ಇಲ್ಲಿ ದಾಸೋಹ ಕೂಡ ಪ್ರತಿನಿತ್ಯ ನಡೆಯುತ್ತೆ. ನೀವು ಯಾರಾದರೂ ಏನಾದರೂ ಹರಕೆ ಮಾಡ್ಕೊಳ್ಳೋ ಅಂಥವ್ರು ಈ ರೀತಿಯಾಗಿ ಒಂದು ಊಟಕ್ಕೆ ಸೇವೆಯನ್ನು ಮಾಡಿ. ಯಾಕಂದರೆ ತಿಂದಂಥ ಜನರ ಹಸಿವು ನೀಗಿದಾಗ ಅವರು ಆಶೀರ್ವಾದ ಮಾಡ್ತಾರಲ್ಲ, ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ಯಾರಾದರೂ ಕೊಡುವಂಥವ್ರು ಉಪ್ಪನ್ನು ಮರಿದೇ ಕೊಡಬೇಕು. ಉಪ್ಪಿಗಿಂತ ಶ್ರೇಷ್ಠವಾಗಿ ಯಾವುದೂ ಇರೋದಿಲ್ವಂತೆ. ಒಂದು ತುಲಾಭಾರ ಮಾಡಿಸೋವಾಗ ಆಗಲಿ, ಈ ರೀತಿ ಏನಾದರೂ ಕೊಡೋವಾಗ ಆಗಲಿ ಉಪ್ಪನ್ನು ಕೂಡ ಸೇರಿಸಿ ಕೊಡಿ. ನಾವು ದೇವಸ್ಥಾನದ ಎಲ್ಲ ಕೆಲಸನ ಮುಗಿಸ್ಕೊಂಡು ಹಳ್ಳಿಕೆರೆಗೆ ಬಂದ್ವಿ. ಇದು ನಮ್ಮ ಯಜಮಾನ್ರ ಅಕ್ಕನ ಊರು. ಸೊ ಅವ್ರ ಮನೆಗೆ ಬಂದಿದ್ದಂಥ ಉದ್ದೇಶ ಏನಂದರೆ, ಅದರ ಪಕ್ಕದಲ್ಲಿ 1 ಕಿಲೋಮೀಟ್ರ್ ಪಕ್ಕದಲ್ಲಿ ಹುತ್ತದ ಸಿದ್ದಪ್ಪ ಅಂತ ಹೇಳಿ ದೇವಸ್ಥಾನ ಇದೆ. ಅಲ್ಲಿಗೆ ಕೂಡ ಹರಕೆ ಮಾಡ್ಕೊಂಡಿದ್ದಂಥದ್ದು. ಖುಷಿ ಹುಟ್ಟೋದಕ್ಕಿಂತ ಮುಂಚೆ ನನಗೆ ಆದರೆ ಹೆಣ್ಮಗುನೇ ಆಗಬೇಕಪ್ಪ, ಇಲ್ಲಾಂದರೆ ನನಗೆ ಮತ್ತೆ ಮಗುನೇ ಬೇಡ ಅಂತ ಹೇಳಿ. ಸೊ ಅಲ್ಲಿ ಹರಕೆ ಮಾಡ್ಕೊಂಡಿದ್ದಂಥ ತಿಂಗಳೇ ನಾನು ಮತ್ತೆ ಕನ್ಸೀವ್ ಆಗಿದ್ದಂಥದ್ದು. ತುಂಬಾ ಪವರ್ಫುಲ್ ದೇವರು ಅದು. ತುಂಬ ಜನ ಹೇಳಿದ ಮೇಲೆ ನಾನು ಹೋಗಿ ಹರಕೆ ಮಾಡ್ಕೊಂಡಿದ್ದಂಥದ್ದು. ಸೊ ಅದನ್ನು ಕೂಡ ಹರಕೆ ತೀರಿಸೋಣ ಅಂತ ಹೇಳಿ ಬಂದಿದ್ವಿ. ನಾನು ಕೂಡ ಒಂದು ಮುಡಿ ಕೊಡಬೇಕಿತ್ತು, ಹೂವಿನ ಮಂಡೆ ಅಂತ ಹೇಳಿ ಕೊಡ್ತೀವಿ. ಸ್ವಲ್ಪ ಕೂದಲನ್ನ ತೆಗಿತಾರೆ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಪೂರ್ತಿ ಕೂದಲನ್ನ ತೆಗಿತಾರೆ. ನನ್ನ ಹಸ್ಬೆಂಡ್ ಕೂಡ ಕೊಡಬೇಕಿತ್ತು. ಸೊ ನಾವು 4 ಜನ ಕೂಡ ಮಂಡೆ ಕೊಡ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ವಿ. ಖುಷಿ ಮತ್ತು ಪ್ರೇಯಾಂಶ್ಗೆ ಇಬ್ಬರಿಗೂ ಹಂಗೆ ಬ್ಯಾಲೆನ್ಸ್ ಇದೆ. ಏನಕ್ಕಂದರೆ ಅವನಿಗೆ ಯಡಿಯೂರಿನಲ್ಲಿ ಕೊಟ್ಟಿರೋದ್ರಿಂದ ನೆಕ್ಸ್ಟು ಇಲ್ಲಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖುಷಿಗೆ ಕೂಡ ಅಷ್ಟೇ, ಫಸ್ಟು ಮನೆ ದೇವರಿಗೆ ಕೊಡಬೇಕು. ಅದೆಲ್ಲ ಆದ ನಂತರ ಈ ಒಂದು ದೇವಸ್ಥಾನಕ್ಕೆ ಕೊಡ್ತೀನಿ. ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಪೂಜೆ ಮಾಡ್ಕೊಳ್ಳೋವಂಥ ಐನಾರಿಲ್ಲ, ನಾವೇ ಹೋಗಿ ಪೂಜೆಯನ್ನು ಮಾಡ್ಕೊಳ್ಳೋವಂಥದ್ದು. ನೋಡಿ ಇಲ್ಲಿ ಎಷ್ಟು ದೊಡ್ಡ ಒಂದು ಹುತ್ತ ಇದೆ ಅಂತ ಹೇಳಿ, ಎಷ್ಟು ಎತ್ತರವಾಗಿದೆ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದಂಥವ್ರು ಅವರೇನೆ ಪೂಜೆನ ಮಾಡಬೇಕು. ಹಾಗೆಯೇ ಇಲ್ಲಿ ಏನು ಕೂಡ ಬೇರೆ ಪಲ್ಲಾರನ ಮಾಡೋದಿಲ್ಲ. ಕಡಲೆಪುರಿ, ಬಾಳೆಹಣ್ಣು ಮತ್ತು ಬೆಲ್ಲ, ಕಾಯಿ ಇದಿಷ್ಟು ತಂದಿರೋವಂಥ ಪೂಜೆಗೆ ತಂದಿರೋವಂಥದ್ರ ಜೊತೆ ಕಡಲೆಪುರಿನ ತಂದು ಅದರಿಂದ ಒಂದು ಪಲಾರನ ಮಾಡಿ ಎಲ್ಲರಿಗೂ ಕೊಡೋವಂಥದ್ದು. ಇಲ್ಲೇ ಮುಡಿ ಕೊಡೋದಕ್ಕೆ ಅಂತ ಹೇಳಿ ಬೇರೆ ಜಾಗ ಇದೆ ದೇವಸ್ಥಾನದ ಹಿಂದೆಯೇ. ಹಾಗೆಯೇ ಅಲ್ಲಿ ಸೋಲಾರ್ ವ್ಯವಸ್ಥೆ ಎಲ್ಲ ಇದೆ, ಸ್ನಾನ ಮಾಡಲಿಕ್ಕೆ ಎಲ್ಲ. ಇಲ್ಲಿ ಫಸ್ಟು ನನ್ನ ಹಸ್ಬೆಂಡು ಮುಡಿ ಕೊಡ್ತಾ ಇದ್ದಾರೆ ನೋಡಿ, ನಾನು ಆಮೇಲೆ ಕೊಟ್ಟೆ. ಖುಷಿನ ಎತ್ಕೊಂಡಿದ್ರು ಅಮ್ಮ. ಇಲ್ಲೊಂದು ಚಿಕ್ಕ ಪಾಪು ಇದೆ ನೋಡಿ, ಎಷ್ಟು ಅಳ್ತಾ ಇತ್ತು ಅಂತ. ನಾನು ಕೂಡ ಖುಷಿನ ಎತ್ಕೊಂಡೇನೆ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಏನಕ್ಕಂದ್ರೆ ಅವಳಿಗೆ ಯಾರ ಹತ್ರ ಕೂಡ ಹೋಗೋದಿಲ್ಲ. ಸೊ ನೋಡಿ, ಇದೇ ಒಂದು ದೇವರು, ಅದು ಹುತ್ತದ ಸಿದ್ದಪ್ಪ ಅಂತ ಹೇಳಿ, ತುಂಬಾ ಪವರ್ಫುಲ್ ದೇವರು. ಪೂಜೆನ ನಾವೇ ಮಾಡೋ ಅಂಥದ್ದು. ಇಲ್ಲಿ ತಂದಿರೋವಂಥ ಹೂವು, ಹಣ್ಣು ಎಲ್ಲದನ್ನು ಇಲ್ಲೇ ಇಟ್ಟು ನೋಡಿ, ಎಲ್ಲರೂ ಅವರವರು ತಂದಿರೋ ಅಂಥದ್ದನ್ನು ಅವರೇ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಹಿಂದೆ ಇದಕ್ಕೆ ಹಾಲನ್ನು ಬಿಡೋದಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಜಾಗನ ಕೂಡ ಮಾಡಿದ್ದಾರೆ.
ಹುತ್ತದ ಒಳಗಡೆನೆ ಬಿಟ್ಬಿಡ್ತಾರೆ ಅಂತ ಹೇಳಿ, ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಾಕ್ಸನ್ನು ಇಟ್ಟು ಅಲ್ಲಿಗೆ ಹಾಲನ್ನು ಬಿಡೋ ಥರ ಮಾಡಿದ್ದಾರೆ. ತುಂಬ ನೀಟಾಗಿ ಇದೆ ಇಲ್ಲಿ ವ್ಯವಸ್ಥೆ ಎಲ್ಲ. ನೋಡಿ, ಇಲ್ಲಿ ಪ್ರಿಯಾಂಶ್ ಅವರು ದೇವರಿಗೆ ಅಡ್ಬೀಳಿ ಅಂತಂದರೆ ಎಷ್ಟು ಸಲ ಬೇಕಾದರೂ ಆ ಥರ ಮಾಡ್ತಾ ಇರ್ತಾರೆ. ಉಳ್ಳು ಸೇವೆ ಮಾಡಿ ಅಂದರೂ ಕೂಡ ಮಾಡ್ತಾ ಇರ್ತಾರೆ. ಅವನಿಗೆ ತುಂಬ ಇಷ್ಟ ಇದೆಲ್ಲ. ಯಾರಿಗಾದರೂ ನಮಸ್ಕಾರ ಮಾಡು ಅಂದರೂ ಕೂಡ ಅಷ್ಟೇ, ಬಂದಿರೋ ಅಂಥವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಇಲ್ಲಿ ನಮ್ಮದು ಕೂಡ ಪೂಜೆ ಎಲ್ಲ ಮುಗ್ದಿತ್ತು. ನಾವು ಕೂಡ ಕಡಲೆಪುರಿ ಒಂದು ಫಲಾರನ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ವಿ. ಎಲ್ಲವುದು ಕೂಡ ಮುಗೀತು. ನಾವು ಕೂಡ ಅಲ್ಲೇ ಸ್ವಲ್ಪ ಅದು ಕೊಟ್ಟಿರೋ ಅಂಥದ್ದು ಬೇರೆಯವ್ರು ಕೊಟ್ಟಿರೋ ಪ್ರಸಾದನೆಲ್ಲ ತೊಗೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಸೊ ಎಲ್ಲರೂ ಕೂಡ ಆಮೇಲೆ ಹೊರಟ್ವಿ. ನಮ್ಮ ಕಾರಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ಇದು ವಿನಯ್ ಅವರ ಅಕ್ಕನ ಕಾರನ್ನೇ ತೊಗೊಂಡು ಬಂದಿದ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದಂಥದ್ದು ನನ್ನ ತಂಗಿ ಊರಿಗೆ ಆಲ್ಗಾನಹಳ್ಳಿ. ಹೋಗಿ ಮನೇನ ಸೇರಿದ್ವಿ. ಸೊ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು, ಯಾವಾಗ ಮನೆಗೆ ಹೋಗ್ತೀವಪ್ಪ ಅನ್ನಿಸ್ತಾ ಇತ್ತು. ಅಲ್ಲಿ ಹೋಗ್ತಿದ್ದಂಗೆ ಇದು ನನ್ನ ತಂಗಿ ಮಗ ಖುಷ್, ಅವನು ಇನ್ನೂ ಯೂನಿಫಾರ್ಮ್ನಲ್ಲೇ ಕೂತ್ಕೊಂಡಿದ್ದ. ಸೊ ನಾವು ಹೋಗ್ತಿದ್ದಂಗೆ ಏನೋ ತುಂಬ ಓದ್ತೀನಿ ಅನ್ನೋ ಥರ ಹೋಗ್ಬಿಟ್ಟು ಎಲ್ಲ ಬುಕ್ಸ್ ಎಲ್ಲ ತೊಗೊಂಡು ಬಂದು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಇದು ಏನಿದೆ ಪಿಲ್ಲೋ, ಇದರಲ್ಲಿ ಟೇಬಲ್ಸ್ ಆಗಿರ್ಬೋದು ಆ ರೀತಿ ಎಲ್ಲದೂ ಕೂಡ ಇರೋವಂಥದ್ದು. ಸೊ ಆ ಪಿಲ್ಲೋನ ಪ್ರಿಯಾಂಶ್ಗೆ ಕೊಡು ಅಂತ ಹೇಳಿದ್ದಕ್ಕೆ ಇಲ್ಲ ನಾನೇ ಓದ್ಕೊಳ್ತೀನಿ, ಎಲ್ಲ ಇನ್ನೂ ನನಗೆ ಬೇಕು ಅಂತ ಹೇಳ್ತಾ ಇದ್ದ. ಅವ್ರ ನಾಯಿಗೆ ಕಾಲು ಬೇರೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅದನ್ನಂತೂ ಒಂದು 100 ಸಲ ಹೇಳ್ಬಿಟ್ಟ, ಹಿಂಗಾಗಿದೆ ಇದು ಬಿದ್ದಿತ್ತು ಅಂತ ಹೇಳಿ. ಸೊ ಅಲ್ಲಿ ಕೂಡ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಾಲ ಕಳೆದು ಅಲ್ಲಿಂದ ಕೂಡ ಹೊರಟ್ವಿ. ಇದು ನನ್ನ ತಂಗಿ, ಆಲ್ಮೋಸ್ಟ್ ಅಲ್ಲೆಲ್ಲ ವೀಡಿಯೋನಲ್ಲಿ ನೋಡಿರ್ತೀರ. ಸೊ ಅವ್ರ ಮನೆ ಹತ್ರ ಅಂತೂ ತುಂಬಾ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅವ್ರ ಅತ್ತೆಯವರು. ಅದರಲ್ಲಿ ಇದೊಂದು ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ಒಂದು ಡೆಕೋರೇಷನ್ ಮಾಡಲಿಕ್ಕೆ ವೈಟ್ ಫ್ಲವರ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅವರಿಗೆ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ. ತುಂಬಾ ಸಾಕಾಗ್ಬಿಟ್ಟಿತ್ತು. ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.